ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸಾಮಾನ್ಯವಾಗಿ ಒಂದು ನ್ಯಾಯಾಲಯದ ದೃಶ್ಯ ಅಂದಾಗ ನಮ್ಗೆ ಏನ್ ನೆನಪಾಗುತ್ತೆ? ಆ ಒಂದು ಶಿಸ್ತಿನ ವಾತಾವರಣ, ವಾದ ಪ್ರತಿವಾದಗಳು, ದಾಖಲೆಗಳು ಅಲ್ವಾ? ಹೌದು, ಒಂದು ನಿರ್ದಿಷ್ಟ ನಿಯಮದ ಪ್ರಕಾರ ನಡೆಯುವ ಪ್ರಕ್ರಿಯೆಯದು. ಅಲ್ಲಿ ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕ ಮಾತಾಡಬೇಕು ಅನ್ನೋದು ಒಂದು ನಿರೀಕ್ಷೆ. ಎಕ್ಸಾಕ್ಟ್ಲಿ. ಆದರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮೂಲ ಸಾಮಗ್ರಿ ಇದೆಯಲ್ಲ, ಅದು ನಮ್ಮನ್ನ ಕರ್ಕೊಂಡೋಗೋ ಜಾಗನೇ ಸಂಪೂರ್ಣ ಭಿನ್ನವಾದದ್ದು. ಆ ಕಣ್ಣು ಮುಂದಿರೋ ದೃಶ್ಯನ ಒಮ್ಮೆ ಊಹಿಸ್ಕೊಳ್ಳಿ. ಒಂದು ದೊಡ್ಡ ಗುಂಪು, ಪ್ರತಿಯೊಬ್ಬರ ಕೈಯಲ್ಲೂ ದೊಡ್ಡ ದೊಡ್ಡ ಕಲ್ಲುಗಳಿದೆ. ಕಲ್ಲುಗಳು ಕೋಪದಿಂದ ಕುದಿತಾ ಇದ್ದಾರೆ. ಹೌದು, ಕಣ್ಣೆದುರಿಗಿರೋ ವ್ಯಕ್ತಿಗೆ ಆ ಕಲ್ಲುಗಳನ್ನ ಹೊಡೆದು ಕೊಲ್ಲೋಕೆ ರೆಡಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಯಾವುದೋ ರಸ್ತೆ ಬದಿಯ ಅಶಿಸ್ತಿನ ಗಲಭೆ ತರ ಅಥವಾ ಹಿಂಸಾತ್ಮಕ ದಾಳಿ ತರ ಕಾಣುತ್ತೆ. ಆದರೆ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು ಇಲ್ಲೇ ನೋಡಿ. ಖಂಡಿತ. ಯಾಕಂದ್ರೆ ಆ ಗುಂಪು ತಾವೇನೋ ಒಂದು ಅತ್ಯಂತ ನ್ಯಾಯಬದ್ಧವಾದ, ಆ ಧಾರ್ಮಿಕವಾಗಿ ಪವಿತ್ರವಾದ ಕೆಲಸ ಮಾಡ್ತಾ ಇದೀವಿ ಅಂತ ಬಲವಾಗಿ ನಂಬಿದ್ದಾರೆ. ಅದೇ ಆಶ್ಚರ್ಯ. ಮತ್ತೆ ಆ ಗುಂಪಿನೆದುರು ನಿಂತಿರೋ ವ್ಯಕ್ತಿ ತನ್ನನ್ನ ರಕ್ಷಿಸಿಕೊಳ್ಳೋಕೆ ಯಾವುದೇ ಆಯುಧ ಎತ್ಕೊಂಡಿಲ್ಲ. ಬಹಳ ಪ್ರಶಾಂತವಾಗಿ ಕೇವಲ ತನ್ನ ಸತ್ಕಾರ್ಯಗಳನ್ನ, ತಾನು ಮಾಡಿರೋ ಪವಾಡಗಳನ್ನೇ ತನ್ನ ಪರವಾದ ಪುರಾವೆಗಳಾಗಿ ಮುಂದಿಡ್ತಾ ಇದ್ದಾರೆ. ಅಂದ್ರೆ ಈ ದೃಶ್ಯ ಯೋಹಾನನ ಸುವಾರ್ತೆಯ ಯೋವಾನ 10ನೇ ಅಧ್ಯಾಯದ ಒಂದು ಅತ್ಯಂತ ನಾಟಕೀಯವಾದ ಘಟ್ಟ. ಈ ನಿರ್ದಿಷ್ಟ ಮೂಲ ಸಾಮಗ್ರಿಯ ಹಿನ್ನೆಲೆ ಕೂಡ ತುಂಬಾ ವಿಶಿಷ್ಟವಾಗಿದೆ, ಗೊತ್ತಾ? ಓ ಹೌದಾ? ಹೌದು. ಇದನ್ನ ಕೇವಲ ಒಂದು ಐತಿಹಾಸಿಕ ಕಥೆಯಾಗಿ ನಾವು ನೋಡ್ತಾ ಇಲ್ಲ. ಬರೋಬ್ಬರಿ 4 ಗಂಟೆಗಳ ಸುದೀರ್ಘವಾದ ಒಂದು ಲಂಟ್ ಪ್ರಬೋಧನೆಯ ಅಂತ್ಯದಲ್ಲಿ ಜನರ ವಿಶ್ವಾಸವನ್ನ ಗಟ್ಟಿಗೊಳಿಸೋ ಉದ್ದೇಶದಿಂದ ಇದನ್ನ ಸಿದ್ಧಪಡಿಸಲಾಗಿದೆ. 4 ಗಂಟೆಗಳ ಪ್ರಬೋಧನೆ, ವಾವ್! ಆ 4 ಗಂಟೆಗಳ ಪ್ರಬೋಧನೆಯ ಸಾರಾಂಶವನ್ನ, ಅದರ ಹಿಂದಿರೋ ಆಳವಾದ ಅರ್ಥನ ಬಿಚ್ಚಿಡೋದೇ ನಮ್ಮ ಇಂದಿನ ಮುಖ್ಯ ಧ್ಯೇಯ. ಹೌದು. ಈ ಪಠ್ಯ ಕೇವಲ ಒಂದು ಪ್ರಾಚೀನ ಧಾರ್ಮಿಕ ನಂಬಿಕೆಯ ವಿಷಯ ಆಗಿಲ್ಲ. ಅದು ಕಾನೂನಾತ್ಮಕ ವಾದ, ಮನುಷ್ಯನ ಮನಸ್ಸಿನ ಸಂಕೀರ್ಣತೆ ಮತ್ತೆ ಮುಖ್ಯವಾಗಿ ಆಧ್ಯಾತ್ಮಿಕ ಕುರುಡುತನನ ಪದರವಾಗಿ ಬಿಚ್ಚಿಡುತ್ತೆ. ನಿಜ, ಯೇಸು ಮತ್ತು ಯಹೂದ್ಯರ ನಡುವಿನ ಈ ಸಂಘರ್ಷದ ಬೇರು ಎಲ್ಲಿದೆ ಅಂತ ನಾವು ವಸ್ತುನಿಷ್ಠವಾಗಿ ವಿಶ್ಲೇಷಿಸಬೇಕು. ಆ ಕಲ್ಲು ತೂರುವ ಹಿಂಸಾತ್ಮಕ ದೃಶ್ಯದ ಹಿಂದಿನ ಅಸಲಿ ಕಾರಣ ಏನು? ಯೇಸು ಯಾವುದಾದ್ರೂ ಸಮಾಜಘಾತಕ ಕೆಲಸ ಮಾಡಿದ್ರಾ? ಇಲ್ಲವೇ ಇಲ್ಲ. ಆ ಗುಂಪಿನ ಆಕ್ರೋಶಕ್ಕೆ ಕಾರಣ ಯೇಸು ಮಾಡಿದ ಯಾವುದೇ ಕೆಟ್ಟ ಕೆಲಸ ಅಲ್ಲ. ಆಸಕ್ತಿದಾಯಕ ಅಂಶ ಏನಂದ್ರೆ, ಯೇಸು ರೋಗಿಗಳನ್ನ ಗುಣಪಡಿಸಿದ್ರು, ಕುರುಡರಿಗೆ ದೃಷ್ಟಿ ನೀಡಿದ್ರು, ಕರುಣೆಯ ಕೆಲಸಗಳನ್ನ ಮಾಡಿದ್ರು. ಅದಂತೂ ಎಲ್ರಿಗೂ ಗೊತ್ತಿರುವ ವಿಚಾರನೆ. ಆದ್ರೆ ಆ ಸತ್ಕಾರ್ಯಗಳ ಬಗ್ಗೆ ಆ ಗುಂಪಿಗೆ ಯಾವುದೇ ಭಿನ್ನಾಭಿಪ್ರಾಯ ಇರ್ಲಿಲ್ಲ. ಅವರ ಮೂಲ ಆರೋಪವೇ ಬೇರೆಯಾಗಿತ್ತು. ಅದುವೇ ದೇವದೂಷಣೆ, ಅಂದ್ರೆ ಬ್ಲಾಸ್ಫೆಮಿ. ದೇವದೂಷಣೆ ಈ ಪದನ ನಾವು ಇವತ್ತು ಬಹಳ ಹಗುರವಾಗಿ ಬಳಸ್ತೀವಿ. ಆದರೆ ಪ್ರಾಚೀನ ಯಹೂದ್ಯರ ಕಾನೂನಿನಲ್ಲಿ ಆ ಕಾಲಘಟ್ಟದಲ್ಲಿ ಇದೊಂದು ಅತ್ಯಂತ ಗಂಭೀರವಾದ ವಿಚಾರ ಆಗಿತ್ತಲ್ವಾ? ಖಂಡಿತ. ಅದು ಕೇವಲ ಒಂದು ಅಪರಾಧ ಆಗಿರ್ಲಿಲ್ಲ. ಇಡೀ ಸೃಷ್ಟಿಯ ನಿಯಮವನ್ನೇ ಉಲ್ಲಂಘಿಸಿದಂತಹ ಮಹಾಪಾಪ ಅಂತ ಪರಿಗಣಿಸಲಾಗ್ತಾ ಇತ್ತು. ಲೇವ್ಯರ ಗ್ರಂಥದ ಕಾನೂನಿನ ಪ್ರಕಾರ ದೇವದೂಷಣೆಗೆ ಕಲ್ಲೆಸೆದು ಕೊಲ್ಲೋದೇ ಏಕೈಕ ಶಿಕ್ಷೆ. ಓ, ಆ ಕಲ್ಲು ಹಿಡಿದಿದ್ದಕ್ಕೆ ಅದೊಂದು ಕಾನೂನಾತ್ಮಕ ಕಾರಣ ಇತ್ತು. ಹೌದು. ಆ ಗುಂಪಿನ ನೇರವಾದ ಆರೋಪ ಏನಿತ್ತು ಅಂದ್ರೆ, ನೀನು ಮನುಷ್ಯ ಮಾತ್ರನೂ, ಆದರೂ ನಿನ್ನನ್ನ ದೇವರಾಗಿ ಮಾಡ್ಕೊಳ್ತಾ ಇದ್ದೀಯಾ ಅಂತ. ಪ್ರಾಚೀನ ಯಹೂದ್ಯ ಧರ್ಮದಲ್ಲಿ ದೇವರು ಮತ್ತೆ ಮನುಷ್ಯನ ನಡುವಿನ ಅಂತರ ಅಗಾಧವಾದದ್ದು. ಅಜಗಜಾಂತರ ವ್ಯತ್ಯಾಸ. ನಿಜ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನನ್ನ ತಾನು ದೇವರಿಗೆ ಸಮಾನ ಅಂತ ಹೇಳಿಕೊಳ್ಳೋದು ಆ ಕಾಲದ ಧರ್ಮಶಾಸ್ತ್ರದ ಪಂಡಿತರಿಗೆ ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಇರ್ಲಿಲ್ಲ. ಅದು ಅವರ ಇಡೀ ನಂಬಿಕೆಯ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸುವಂತಿತ್ತು. ಯೇಸು ತಮ್ಮನ್ನ ತಾವು ದೇವರ ಪುತ್ರ ಅಂತ ಕರೆದುಕೊಂಡ್ರು ಅನ್ನೋ ಒಂದೇ ಕಾರಣಕ್ಕೆ ಇಡೀ ವ್ಯವಸ್ಥೆ ಅವರ ವಿರುದ್ಧ ತಿರುಗಿಬಿದ್ದಿತು. ಆದರೆ ಈ ಆರೋಪದೆದುರು ಯೇಸು ತಮ್ಮನ್ನ ರಕ್ಷಿಸಿಕೊಳ್ಳೋಕೆ ಮುಂಡಿಸುವ ವಾದ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಹೌದು. ಅಲ್ಲಿ ಅವರ ವಾದದ ಶೈಲಿನೇ ಅದ್ಭುತ. ಅವರು ಯಾವುದೇ ಭಾವನಾತ್ಮಕ ಮೊರೆಯಿಡಲ್ಲ. ಬದಲಾಗಿ ಹಳೆಯ ಒಡಂಬಡಿಕೆಯ ಕೀರ್ತನೆ 82:6 ಉಲ್ಲೇಖ ಮಾಡ್ತಾರೆ. ನೀವು ದೇವರುಗಳು ಅಂತ ದೇವರೇ ಹೇಳಿರೋ ಮಾತು ನಿಮ್ಮದೇ ಧರ್ಮಶಾಸ್ತ್ರದಲ್ಲಿ ಬರ್ದಿದೆಯಲ್ಲವೇ ಅಂತ ಮರುಪ್ರಶ್ನೆ ಹಾಕ್ತಾರೆ. ಅದೊಂದು ಪರ್ಫೆಕ್ಟ್ ತಾರ್ಕಿಕ ಹೆಜ್ಜೆ. ಹೌದಲ್ವಾ? ದೇವರ ವಾಕ್ಯನ ಪಡೆದ ಸಾಮಾನ್ಯ ಮನುಷ್ಯರನ್ನೇ ಧರ್ಮಶಾಸ್ತ್ರ ದೇವರುಗಳು ಅಂತ ಕರೆಯುವಾಗ ಸ್ವತಃ ಪಿತನಿಂದ ಪ್ರತಿಷ್ಠಿಸಲ್ಪಟ್ಟ ತಾನು ದೇವರ ಪುತ್ರ ಅಂತ ಕರ್ಕೊಂಡ್ರೆ ಅದು ದೇವದೂಷಣೆ ಹೇಗಾಗುತ್ತೆ ಅಂತ ಯೇಸು ಎದುರೆಟ್ಟು ಕೊಡ್ತಾರೆ.
ಎಂತಹ ಪ್ರಬಲವಾದ ವಾದ ಇದು. ನೋಡಿ, ಇಲ್ಲಿ ಯೇಸು ಬಳಸ್ತಾ ಇರೋದು ಯಹೂದಿಯರ ರ್ಯಾಬಿನಿಕ್ ವಾದ ಪ್ರತಿವಾದದ ಶೈಲಿನ. ಸಣ್ಣ ವಿಷಯದಿಂದ ದೊಡ್ಡ ವಿಷಯದ ಕಡೆಗೆ ತರ್ಕನ ಬೆಳೆಸೋದು. ರ್ಯಾಬಿನಿಕ್ ಶೈಲಿ ಅಂದ್ರೆ ಅವರದೇ ಲಾಜಿಕ್. ಎಕ್ಸಾಕ್ಟ್ಲಿ. ಸಾಮಾನ್ಯ ಮನುಷ್ಯರಿಗೆ ಆ ಪದನ ಬಳಸೋಕೆ ನಿಮ್ಮ ಕಾನೂನು ಒಪ್ಪುವುದಾದ್ರೆ, ದೈವಿಕ ಮೂಲದಿಂದ ಬಂದವನಿಗೆ ಆ ಪದ ಬಳಸೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಅವರ ವಾದ. ವಿರೋಧಿಗಳು ಅಕ್ಷರಶಃ ಪಾಲಿಸ್ತಾ ಇದ್ದ ಅದೇ ಧರ್ಮಶಾಸ್ತ್ರದ ವಾಕ್ಯವನ್ನೇ ಯೇಸು ಅವರ ವಿರುದ್ಧ ಬಳಸ್ತಾರೆ. ಈ ಸನ್ನಿವೇಶನ ನೋಡಿದ್ರೆ ನನಗೊಂದು ಉದಾಹರಣೆ ನೆನಪಾಗುತ್ತೆ. ಒಬ್ಬ ಅಪ್ರತಿಮ ಸಂವಿಧಾನದ ಪರಿಣಿತ ತನ್ನ ವಿರೋಧಿಗಳು ಯಾವ ಕಾನೂನು ಪುಸ್ತಕನ ಹಿಡ್ಕೊಂಡು ತನ್ನನ್ನು ಶಿಕ್ಷಿಸಕ್ ಬಂದಿದರೋ ಅದೇ ಪುಸ್ತಕದಲ್ಲಿರೋ ಒಂದು ಲೂಪ್ ಹೋಲ್ ತೆಗೆದು ಅವ್ರ ಮುಂದಿಟ್ಟಾಗೆ. ಹೌದು, ಅದೇ ಕಾನೂನಿನ ಅಕ್ಷರಗಳು ಏನ್ ಹೇಳ್ತವೆ ನೋಡಿ ಅಂತ ಸಂಪೂರ್ಣ ವಾದವನ್ನ ತಿರುಗಿಸ್ತಾ ಹಾಗೆ. ಖಂಡಿತ ಇದೊಂದು ಕರಾರುವಾಕಾದ ಬೌದ್ಧಿಕ ವಿಜಯ ಅಂತಾನೇ ಹೇಳ್ಬೋದು. ಆದ್ರೆ ಇಷ್ಟು ಪ್ರಬಲವಾದ ತರ್ಕನ ಮುಂದಿಟ್ರೂ ಕೂಡ ಆ ಗುಂಪಿನ ಕೈಯಲ್ಲಿದ್ದ ಕಲ್ಲುಗಳು ಕೆಳಗೆ ಬೀಳಲಿಲ್ಲ. ಯಾಕೆ? ಆ ಗುಂಪು ಕೇವಲ ಕಾನೂನಿನ ಅಕ್ಷರಗಳಿಗೆ ಮಾತ್ರ ಅಂಟ್ಕೊಂಡಿತ್ತ? ಅದರ ಹಿಂದಿನ ನಿಜವಾದ ಅರ್ಥನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿರ್ಲಿಲ್ವಾ? ನೀವೆತ್ತಿರೋ ಈ ಪ್ರಶ್ನೆನೇ ಆ 4 ಗಂಟೆಗಳ ಪ್ರಬೋಧನೆಯ ಕೇಂದ್ರಬಿಂದು. ಕೇವಲ ತರ್ಕದಿಂದ ಅಥವಾ ಕಾನೂನಿನ ವಾದದಿಂದ ಇಲ್ಲಿನ ಅಸಲಿ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯನೇ ಇರ್ಲಿಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿನ ಸಮಸ್ಯೆ ಬೌದ್ಧಿಕವಾದದ್ದಲ್ಲ, ಬದಲಾಗಿ ಆಧ್ಯಾತ್ಮಿಕ ಕುರುಡುತನಕ್ಕೆ ಸಂಬಂಧಿಸಿದ್ದು. ಮೂಲ ಪಠ್ಯದಲ್ಲಿ ಇದನ್ನ ಬಹಳ ಆಳವಾಗಿ ವಿಶ್ಲೇಷಣೆ ಸಾರಲಾಗಿದೆ. ಆ ಗುಂಪು ಕಾನೂನಿನ ಅಕ್ಷರಗಳಿಗೆ, ತಮ್ಮದೇ ಆದ ಪೂರ್ವಗ್ರಹಗಳಿಗೆ ಎಷ್ಟು ಅಂಟುಕೊಂಡಿತ್ತು ಅಂದ್ರೆ ಅವರ ಕಣ್ಣೆದುರೇ ನಡೀತಾ ಇದ್ದ ಕರುಣೆಯ ಕಾರ್ಯಗಳು ಅವರಿಗೆ ಕಾಣಿಸ್ಲೇ ಇಲ್ಲ. ಅಂದ್ರೆ ಆಧ್ಯಾತ್ಮಿಕ ಕುರುಡುತನ ಅಂದ್ರೆ ಕಣ್ಣಿಲ್ಲದಿರೋದಲ್ಲ, ಕಣ್ಣೆದುರಿಗೆ ಸತ್ಯ ಇದ್ರೂ ಅದನ್ನ ಸ್ವೀಕರಿಸೋ ಮನಸ್ಥಿತಿ ಇಲ್ದಿರೋದು. ನಿಖರವಾಗಿ ಹೇಳಿದ್ರಿ. ಕಣ್ಣು ಮುಂದಿರೋ ಜೀವಂತ ವಾಸ್ತವಕ್ಕಿಂತ ಕಾಗದದ ಮೇಲಿರೋ ನಿರ್ಜೀವ ನಿಯಮ ಅವರಿಗೆ ಹೆಚ್ಚು ಮುಖ್ಯ ಆಗಿತ್ತು. ಇದನ್ನೇ ಪ್ಯಾಸ್ಟೋರಲ್ ಅಪ್ಲಿಕೇಶನ್ ಇಂದ ವಿಶ್ಲೇಷಿಸಿದಾಗ ಇದು ಮಾನವನ ಒಂದು ಬಹುದೊಡ್ಡ ದೌರ್ಬಲ್ಯನ ಎತ್ತಿ ತೋರಿಸುತ್ತೆ. ಯಾವ ರೀತಿ? ಮನುಷ್ಯರು ತಮ್ಮ ಬದುಕಿನಲ್ಲಿ ಸಣ್ಣ ಕಷ್ಟ ಬಂದಾಗ್ಲೂ ದೇವರನ್ನ ಅಥವಾ ವ್ಯವಸ್ಥೆನ ದೂಷಿಸ್ತಾರೆ. ಆದ್ರೆ ಅದೇ ದೇವರು ಅಥವಾ ಇತರರು ಮಾಡಿರೋ ನೂರಾರು ಉಪಕಾರಗಳನ್ನ, ಸತ್ಕಾರ್ಯಗಳನ್ನ ಬಹಳ ಸುಲಭವಾಗಿ ಮರ್ತ್ಬಿಡ್ತಾರೆ. ಅಯ್ಯೋ, ಇದು ನಮ್ಮ ದೈನಂದಿನ ಬದುಕಿಗೂ ಎಷ್ಟು ಹತ್ತಿರವಾದ ವಿಚಾರ ಅಲ್ವಾ? ಹೌದು. ಆ ಗುಂಪು ಯೇಸು ಅಲ್ಲಿವರೆಗೆ ಮಾಡಿದ ಅಷ್ಟೂ ಒಳ್ಳೆಯ ಕೆಲಸಗಳನ್ನ ಒಮ್ಮೆಗೆ ಮರೆತು ಕೇವಲ ಒಂದು ತಾಂತ್ರಿಕ ನಿಯಮದ ಉಲ್ಲಂಘನೆಗಾಗಿ ಆತನನ್ನ ಕೊಲ್ಲೋಕೆ ಮುಂದಾದದ್ದು ಈ ಆಧ್ಯಾತ್ಮಿಕ ಕುರುಡುತನದ ಅತ್ಯುತ್ತಮ ನಿದರ್ಶನ. ಖಂಡಿತ. ಎಷ್ಟೋ ಬಾರಿ ನಾವು ಕೂಡ ಸಣ್ಣ ತಪ್ಪುಗಳನ್ನ ಭೂತಗನ್ನಡಿಯಿಟ್ಟು ನೋಡ್ತಾ ಎದುರಿಗಿರೋರ ಒಳ್ಳೆತನನೇ ಮರ್ತುಬಿಡ್ತೀವಿ. ಕೇವಲ ಕಾನೂನಿನ ವಾದದಿಂದ ಆ ಕೋಪಗೊಂಡ ಗುಂಪಿನ ಮನವೊಲಿಸೋಕಾಗಲ್ಲ ಅಂತ ಯೇಸುವಿಗೆ ಅರಿವಾದಾಗ ಚರ್ಚೆಯ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ. ಹೌದು, ವಾದ ಮಾಡೋದು ಬಿಟ್ಟು ಆಕ್ಷನ್ ಕಡೆಗೆ ಹೋಗ್ತಾರೆ. ನಿಜ. ಅವರು ಬರೀ ಪದಗಳಿಂದ ಭೌತಿಕ ಪುರಾವೆಗಳತ್ತ, ಅಂದ್ರೆ ತಾವು ಮಾಡಿದ ಕಣ್ಣಿಗೆ ಕಾಣುವ ಕಾರ್ಯಗಳತ್ತ ಗಮನ ಹರಿಸ್ತಾರೆ. ನನ್ನನ್ನ ನಂಬದಿದ್ರೂ ನನ್ನ ಕಾರ್ಯಗಳನ್ನಾದರೂ ನಂಬಿರಿ ಅನ್ನೋ ಮಾತಲ್ಲಿ ಮೂಡಿಬರುತ್ತೆ. ಇದು ಚರ್ಚೆನ ಸಿದ್ಧಾಂತದಿಂದ ವಾಸ್ತವದತ್ತ ಕೊಂಡೊಯ್ಯುವ ಒಂದು ನಿರ್ಣಾಯಕ ಘಟ್ಟ. ಯೇಸು ತಮ್ಮನ್ನ ತಾವು ಕೇವಲ ಮಾತುಗಾರರನ್ನಾಗಿ ಉಳಿಸ್ಕೊಳ್ಳದೆ ಕಾರ್ಯಗಳೇ ಸಾಕ್ಷಿ ಅನ್ನೋ ಪರಿಕಲ್ಪನೆನ ಮುನ್ನೆಲೆಗೆ ತರ್ತಾರೆ. ಆಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಅವರು ಮಾಡಿದ ಅದ್ಭುತಗಳು, ರೋಗಿಗಳ ಗುಣಪಡಿಸುವಿಕೆ, ಇವೆಲ್ಲ ಕೇವಲ ಗಾಳಿಯಲ್ಲಿ ತೂರಿ ಬಂದ ಮಾತುಗಳಾಗಿರ್ಲಿಲ್ಲ. ಅವು ಭೌತಿಕವಾಗಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಂತಿದ್ವು. ಕೇವಲ ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣೆದುರು ನಡೆದಿರೋ ಸತ್ಕಾರ್ಯಗಳನ್ನು ನಿರಾಕರಿಸೋದು ಅತ್ಯಂತ ಕಠಿಣ ಹೃದಯದವರೆಗೂ ಕಷ್ಟ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೊಂದು ಮಾಡರ್ನ್ ಎಕ್ಸಾಂಪಲ್ ನೆನಪಾಗ್ತಾ ಇದೆ. ಇವತ್ತಿನ ಉದ್ಯೋಗ ಜಗತ್ತಿನ ರೆಸ್ಯೂಮೆ ಅಥವಾ ಪೋರ್ಟ್ಫೋಲಿಯೋ ಥರ. ಓ, ಆಸಕ್ತಿದಾಯಕವಾಗಿದೆ, ಹೇಳಿ. ಒಬ್ಬ ವ್ಯಕ್ತಿ ನಾನು ತುಂಬಾ ಟ್ಯಾಲೆಂಟೆಡ್, ನನ್ಗದೆಲ್ಲ ಗೊತ್ತಿದೆ ಅಂತ ಬಾಯಲ್ಲಿ ಎಷ್ಟೇ ಹೇಳ್ಕೊಂಡ್ರೂ ಯಾರೂ ನಂಬಲ್ಲ. ಆದ್ರೆ ಆತ ನನ್ನ ಮಾತನ್ನ ನಂಬಬೇಡಿ, ನನ್ನ ಪೋರ್ಟ್ಫೋಲಿಯೋ ನೋಡಿ, ನಾನು ಮಾಡಿರೋ ಪ್ರಾಜೆಕ್ಟ್ಸ್ ನೋಡಿ ಅಂತ ಮುಂದಿಟ್ಟಾಗ ಆತನ ಕೆಲಸವೇ ಆತನ ಸಾಮರ್ಥ್ಯನ ಸಾರುತ್ತೆ ಅಲ್ವಾ? ಹೌದು, ಪರ್ಫೆಕ್ಟ್ ಹೋಲಿಕೆ ಇದು. ಯೇಸು ಕೂಡ ಇಲ್ಲಿ ನನ್ನ ಮಾತುಗಳನ್ನ ಬಿಟ್ಟುಬಿಡಿ, ನಾನು ಮಾಡಿರೋ ಕರುಣೆಯ ಕಾರ್ಯಗಳನ್ನಾದ್ರೂ ನೋಡಿ ಅಂತ ತಮ್ಮ ಕಾರ್ಯಗಳ ಮೂಲಕವೇ ಸಾಕ್ಷಿಯೊದಗಿಸ್ತಾ ಇದ್ದಾರೆ. ಆ ಉದಾಹರಣೆ ಚೆನ್ನಾಗಿದೆ, ಆದ್ರೆ ಇಲ್ಲಿನ ದೇವತಾಶಾಸ್ತ್ರೀಯ ಆಳ ಇನ್ನೂ ದೊಡ್ಡದು. ಯೇಸು ಕೇವಲ ಒಬ್ಬ ಉದ್ಯೋಗಿಯಂತೆ ತಮ್ಮ ವೈಯಕ್ತಿಕ ಸಾಮರ್ಥ್ಯನ ಸಾಬೀತು ಮಾಡ್ತಾ ಇರ್ಲಿಲ್ಲ. ಆ ಕಾರ್ಯಗಳ ಹಿಂದಿನ ಅಸಲಿ ಉದ್ದೇಶ ಏನಂದ್ರೆ ಅವು ಪಿತಾ ಮತ್ತು ಸುತನ ನಡುವಿನ ಅವಿನಾಭಾವ ಸಂಬಂಧನ, ಅಂದ್ರೆ ಐಕ್ಯತೆನ ತೋರಿಸ್ತಾ ಇದ್ವು. ಓ, ದೈವಿಕ ಐಕ್ಯತೆ. ಹೌದು.
ಯೇಸು ಹೇಳೋ ಮಾತು ಬಹಳ ಸ್ಪಷ್ಟವಾಗಿದೆ. ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿಯೂ ಇರುವುದು ನಿಮಗೆ ಅರಿವಾಗುವುದು ಅಂತ. ತಾವು ಮಾಡೋ ಪ್ರತಿಯೊಂದು ಸತ್ಕಾರ್ಯವೂ ದೈವಿಕ ಪ್ರೀತಿಯ ಪ್ರತಿರೂಪ, ದೇವರೇ ತಮ್ಮ ಮೂಲಕ ಮಾಡ್ತಾ ಇರೋ ಕಾರ್ಯ ಅಂತ ಅವರು ಒತ್ತಿ ಹೇಳ್ತಾರೆ. ಅಂದ್ರೆ ಆ ಕಾರ್ಯಗಳು ಕೇವಲ ಆಶ್ಚರ್ಯ ಮೂಡಿಸೋ ಮ್ಯಾಜಿಕ್ ಅಲ್ಲ, ಅವು ದೇವರ ಅಸ್ತಿತ್ವದ ಸಂಕೇತಗಳು. ಸೊ ಈ ಇಡೀ ವಾಕ್ಯಭಾಗನ ಆ 4 ಗಂಟೆಗಳ ಲಂಟ್ ಪ್ರಬೋಧನೆಯ ಕೊನೆಯಲ್ಲಿ ಯಾಕೆ ಬಳಸಲಾಗಿದೆ ಅನ್ನೋದರ ಅಸಲಿಕೊಂಡಿ ಬಹುಶಃ ಇಲ್ಲೇ ಬೆಸೆಯುತ್ತೆ ಅನ್ಸುತ್ತೆ. ಖಂಡಿತವಾಗಿಯೂ. ಪ್ರಬೋಧನೆಯ ಅಂತ್ಯದಲ್ಲಿ ಈ ಪಠ್ಯನ ಬಳಸೋದರ ಉದ್ದೇಶವೇ ವಿಶ್ವಾಸಿಗಳಿಗೆ ಒಂದು ಬಲವಾದ ಸಂದೇಶನ ರವಾನಿಸೋದು. ಲಂಟ್ ಕಾಲದ ಮುಖ್ಯ ಗುರಿ ಕೂಡ ಅದೇ ಅಲ್ವಾ? ಹೌದು. ಲಂಟ್ ಕಾಲದ ಅಂದ್ರೆ ಉಪವಾಸ ಮತ್ತು ಪ್ರಾಯಶ್ಚಿತ್ತದ ಕಾಲದ ಮುಖ್ಯ ಗುರಿನೇ ಪ್ರಾರ್ಥನೆ ಮತ್ತು ಸತ್ಕಾರ್ಯಗಳ ಮೂಲಕ ದೇವರಲ್ಲಿ ನೆಲೆಸೋದು. ಈ ಐಕ್ಯತೆ ಕೇವಲ ಮನಸ್ಸಿನೊಳಗಿನ ಭಾವನೆಯಾಗಿ ಉಳಿಯಬಾರದು. ವಿಶ್ವಾಸಿಗಳಾದವರು ಕೇವಲ ಮಾತಿನಲ್ಲಿ, ಪ್ರಾರ್ಥನೆಯಲ್ಲಿ ಮಾತ್ರ ದೇವರನ್ನು ನಂಬೋದಲ್ಲ. ಮತ್ತೆ ಹೇಗ್ ನಂಬೇಕು? ಯೇಸುವಿನಂತೆ ತಮ್ಮ ಸತ್ಕಾರ್ಯಗಳ ಮೂಲಕ, ದಾನಧರ್ಮಗಳ ಮೂಲಕ, ಇತರರಿಗೆ ತೋರುವ ಕರುಣೆಯ ಮೂಲಕ ತಮ್ಮ ನಂಬಿಕೆಯನ್ನ ಜಗತ್ತಿಯೇ ಸಾಬೀತುಪಡಿಸಬೇಕು. ಜ್ಞಾನ ಅಥವಾ ನಂಬಿಕೆ ಅನ್ನೋದು ಆಚರಣೆಗೆ ಬಂದಾಗ ಮಾತ್ರ ಅದಕ್ಕೆ ನಿಜವಾದ ಬೆಲೆ ಅನ್ನೋದು ಈ ವಿಶ್ಲೇಷಣೆಯ ತಿರುಳು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನಂದ್ರೆ, ನಂಬಿಕೆ ಅನ್ನೋದು ಕೇವಲ ಒಂದು ಆಂತರಿಕ ಸಿದ್ಧಾಂತ ಆಗಿರದೆ ಅದು ನಮ್ಮ ದಿನನಿತ್ಯದ ಕ್ರಿಯೆಗಳಲ್ಲಿ ಪ್ರತಿಫಲಿಸಬೇಕು. ನನ್ನ ಕಾರ್ಯಗಳನ್ನಾದ್ರೂ ನಂಬಿರಿ ಅನ್ನೋ ಯೇಸುವಿನ ಮಾತು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಖಂಡಿತ. ಇದು ಕೇವಲ ಧಾರ್ಮಿಕ ಚೌಕಟ್ಟಿಗೆ ಮಾತ್ರ ಸೀಮಿತ ಅಲ್ಲ. ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ವ್ಯಕ್ತಿಯ ಪ್ರಾಮಾಣಿಕತೆ ಆತನ ಕಾರ್ಯಗಳ ಮೂಲಕವೇ ಅಳೆಯಲ್ಪಡುತ್ತೆ. ನಿಜ. ಸರಿ, ಈಗ ಕಥೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ನಿಗೂಢವಾದ ಘಟ್ಟಕ್ಕೆ ಬರೋಣ. ಇಷ್ಟೆಲ್ಲ ಸತ್ಕಾರ್ಯಗಳನ್ನು ಕಣ್ಮುಂದಿಟ್ರೂ, ಅದ್ಭುತವಾದ ತಾರ್ಕಿಕ ವಿವರಣೆಗಳನ್ನು ನೀಡಿದ್ರೂ ಆ ಗುಂಪಿನ ಮನಸ್ಸು ಕರಗೋದೇ ಇಲ್ಲ. ಹೌದು, ಅವರ ಆಧ್ಯಾತ್ಮಿಕ ಕುರುಡುತನ ಎಷ್ಟಿತ್ತಂದ್ರೆ ಅವರು ಮತ್ತೊಮ್ಮೆ ಯೇಸುವನ್ನ ಬಂಧಿಸೋಕೆ ಯತ್ನಿಸ್ತಾರೆ. ಆದ್ರೆ ಆ ಕ್ಷಣದಲ್ಲಿ ಯೇಸು ಅವರ ಕೈಯಿಂದ ತಪ್ಸ್ಕೊಳ್ತಾರೆ. ಈ ಘಟನೆ ಓದುವಾಗ ನನ್ಗೊಂದು ಸಹಜವಾದ ಪ್ರಶ್ನೆ ಏಳುತ್ತೆ. ಇಷ್ಟು ಹೊತ್ತು ಧೈರ್ಯವಾಗಿ ನಿಂತು ವಾದ ಮಾಡಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅಲ್ಲಿಂದ ತಪ್ಸ್ಕೊಂಡೋಗೋದೇಕೆ? ಇದೊಂದು ಸಾಮಾನ್ಯ ಪಲಾಯನನ ಅಥವಾ ಇದರ ಹಿಂದೆ ಯಾವುದಾದ್ರೂ ಅರ್ಥ ಅಡಗಿದ್ಯಾ? ಮೇಲ್ನೋಟಕ್ಕೆ ಇದೊಂದು ಭೌತಿಕವಾದ ತಪ್ಪಿಸಿಕೊಳ್ಳುವಿಕೆಯಂತೆ ಕಂಡರೂ ಆಳವಾದ ವಿಶ್ಲೇಷಣೆ ಇದರ ಹಿಂದಿರೋ ದೇವರ ಸಮಯ ಅನ್ನೋ ಬಹುದೊಡ್ಡ ಸತ್ಯನ ತೆರೆದಿಡುತ್ತೆ. ದೇವರ ಸಮಯ ಅಂದೆ ಗಾಡ್ಸ್ ಟೈಮಿಂಗ್. ಎಕ್ಸಾಕ್ಟ್ಲಿ. ಸುವಾರ್ತೆಯ ಪಠ್ಯದ ಉದ್ದಕ್ಕೂ ಈ ಗಳಿಗೆ ಅಥವಾ ಸಮಯದ ಪ್ರಸ್ತಾಪ ಬರುತ್ತೆ. ಯೇಸು ಯಹೂದ್ಯರ ಕೈಯಿಂದ ತಪ್ಪಿಸ್ಕೊಳ್ತಾರೆ, ಯಾಕಂದ್ರೆ ಅವರ ಬಲಿಯಾಗುವ, ಶಿಲುಬೆಗೇರುವ ಗಳಿಗೆ ಇನ್ನೂ ಬಂದಿರಲಿಲ್ಲ. ಆ ಗುಂಪು ಎಷ್ಟೇ ಬಲಶಾಲಿಯಾಗಿದ್ರೂ ದೇವರ ನಿರ್ದಿಷ್ಟ ಸಮಯ ಬರೋವರೆಗೂ ಅವರು ಯೇಸುವಿನ ಕೂದಲನ್ನೂ ಕುಂಕಿಸಲಾರರು ಅನ್ನೋದು ಇಲ್ಲಿನ ಪ್ರಮುಖ ಅಂಶ. ಓಹೋ, ಅಂದ್ರೆ ಮನುಷ್ಯನ ಕೋಪ, ಆಕ್ರೋಶ ಅಥವಾ ಕಾನೂನುಗಳು ದೇವರ ಯೋಜನೆಗಿಂತ ದೊಡ್ಡದಲ್ಲ. ಕಾಲ ಪಕ್ವವಾಗುವವರೆಗೂ ಎಲ್ಲವೂ ಕಾಯಲೇಬೇಕು. ಹೌದು. ಮತ್ತೆ ಈ ಅಂಶನ ಪ್ರಬೋಧನೆಯಲ್ಲಿ ಸಾಮಾನ್ಯ ಜನರ ಬದುಕಿಗೆ ಬಹಳ ಸುಂದರವಾಗಿ ಅನ್ವಯಿಸಲಾಗಿದೆ ನೋಡಿ. ನಮ್ಮ ಜೀವನದಲ್ಲಿ ನಮಗೆ ಅನ್ಯಾಯವಾದಾಗ, ಕಷ್ಟಗಳು ಎದುರಾದಾಗ, ಅಥವಾ ನಾವು ಮಾಡೋ ಒಳ್ಳೆಯ ಕೆಲಸಗಳಿಗೆ ತಕ್ಷಣ ಪ್ರತಿಫಲ ಸಿಗ್ದಿದ್ದಾಗ ನಾವು ಹತಾಶರಾಗ್ತೀವಿ. ಖಂಡಿತ, ತುಂಬಾ ಬೇಸರ ಆಗತ್ತೆ. ಆದ್ರೆ ದೇವರ ಸಮಯಕ್ಕಾಗಿ ಕಾಯೋ ತಾಳ್ಮೆ ನಮಗಿರ್ಬೇಕು. ಎಲ್ಲವೂ ನಾವು ಅಂದ್ಕೊಂಡ ತಕ್ಷಣವೇ ನಡೆಯಲ್ಲ. ಬದುಕಿನಲ್ಲಿ ಕಾಲದ ಒಂದು ನಿಗೂಢವಾದ ಚಕ್ರ ಇದೆ ಅನ್ನೋದನ್ನ ಒಪ್ಪಿಕೊಳ್ಳೋ ತಾಳ್ಮೆನ ಇದು ಕಲ್ಸತ್ತೆ. ಇದು ನಿಜಕ್ಕೂ ನಮ್ಮೊಳಗಿನ ಆತುರನ ತಣಿಸುವಂತಹ ಚಿಂತನೆ. ಆದರೆ ಈ ಕಥೆಯ ಕೊನೆಯಲ್ಲಿ ನಡೆಯುವ ಇನ್ನೊಂದು ಘಟನೆ ನನ್ನನ್ನು ಅಕ್ಷರಶಃ ಬೆರಗುಗೊಳಿಸಿದೆ. ಯಾವುದದು? ನೋಡಿ, ಯೇಸು ಅಲ್ಲಿಂದ ತಪ್ಪಿಸ್ಕೊಂಡು ಜಾರ್ಡನ್ ನದಿನ ದಾಟಿ ಹೋಗ್ತಾರೆ. ಅಲ್ಲಿ ಸ್ನಾನದೀಕ್ಷಕ ಯೋವಾನನು ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಮೊದಲು ಇದ್ದ ಸ್ಥಳಕ್ಕೆ ಹೋಗಿ ತಂಗ್ತಾರೆ. ಅಲ್ಲಿ ಜನರು ಸೇರ್ತಾರೆ, ಯೋವಾನನನ್ನ ನೆನಪಿಸ್ಕೊಳ್ತಾರೆ. ಯೋವಾನನು ಒಂದು ಪವಾಡವನ್ನೂ ಮಾಡಲಿಲ್ಲ, ಆದರೆ ಇವರ ವಿಷಯವಾಗಿ ಆತ ಹೇಳಿದ್ದೆಲ್ಲವೂ ನಿಜವಾಗಿದೆ ಅಂತ ಜನರು ಮಾತಾಡ್ಕೊಳ್ತಾರೆ. ಹೌದು. ವಾಕ್ಯ 42ರ ಪ್ರಕಾರ. ಮತ್ತು ಪಠ್ಯದ ಪ್ರಕಾರ ಅಲ್ಲಿ ಹಲವರು ಯೇಸುವಿನಲ್ಲಿ ವಿಶ್ವಾಸವಿಡ್ತಾರೆ. ಇಲ್ಲಿ ನಡೀತಾ ಇರುವ ಈ ವಿಪರ್ಯಾಸ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಅಲ್ವಾ? ಆ ವಿಪರ್ಯಾಸ ಏನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಕಥೆಯ ಮೊದಲ ಭಾಗದಲ್ಲಿ ಯೇಸು ಇದ್ದಾರೆ. ಅವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ, ಸತ್ಕಾರ್ಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಆದರೆ ಆ ಕಾರ್ಯಗಳನ್ನು ಕಣ್ಣಾರೆ ಕಂಡ ಜನರಿಗೆ ವಿಶ್ವಾಸ ಮೂಡ್ಲಿಲ್ಲ. ಬದಲಾಗಿ ಅವರು ಕಲ್ಲು ಹಿಡಿದು ಕೊಲ್ಲೋಕ್ ಬಂದ್ರು. ಹೌದು. ಇನ್ನೊಂದು ಕಡೆ ಜಾರ್ಡನ್ ನದಿಯ ದಡದಲ್ಲಿ ಯೋವಾನನ ನೆನಪಿದೆ. ಆತ ತನ್ನ ಇಡೀ ಜೀವಿತಾವಧಿಯಲ್ಲಿ ಒಂದೇ ಒಂದು ಪವಾಡ ಮಾಡಿಲ್ಲ, ಕೇವಲ ಒಬ್ಬ ಸಾಮಾನ್ಯ ಬೋಧಕ. ಆದರೂ ಯಾವುದೇ ಮ್ಯಾಜಿಕ್ ಇಲ್ದಿದ್ರೂ ಆತ ಆಡಿದ ಸತ್ಯದ ಮಾತುಗಳನ್ನು ನಂಬಿ
ನೂರಾರು ಜನ ಯೇಸುವಿನಲ್ಲಿ ವಿಶ್ವಾಸವಿಡ್ತಾರೆ. ನಿಜ, ಇದೊಂದು ದೊಡ್ಡ ಐರನಿ. ಒಂದು ಸಂದೇಶ ಮನುಷ್ಯನ ಮನಸ್ಸನ್ನ ಹೇಗೆ ತಲುಪತ್ತೆ ಅನ್ನೋದ್ರ ಬಗ್ಗೆ ಇದೊಂದು ಅತಿ ದೊಡ್ಡ ಅಚ್ಚರಿ ಅಲ್ವಾ? ಕಣ್ಣಾರೆ ಕಂಡ ಅದ್ಭುತಗಳನ್ನ ನಿರಾಕರಿಸೋ ಜನರಿದ್ದಾರೆ, ಆದ್ರೆ ಯಾವುದೇ ಪವಾಡ ನೋಡ್ದಿದ್ರೂ ಕೇವಲ ಪ್ರಾಮಾಣಿಕ ನುಡಿಗಳನ್ನ ನಂಬೋ ಜನರಿದ್ದಾರೆ. ಇದು ಹೇಗ್ ಸಾಧ್ಯ? ನೀವು ಎತ್ತಿ ತೋರಿಸಿದ ಈ ಅಂಶನೇ ಇಡೀ ಆ 4 ಗಂಟೆಗಳ ಪ್ರಬೋಧನೆಯ ಕಿರೀಟ ಇದ್ದ ಹಾಗೆ. ಇದನ್ನೇ ನಿಜವಾದ ಸಾಕ್ಷಿಯ ಶಕ್ತಿ ಅಂತ ಕರೆಯೋದು. ಯೋವಾನನ ಬಳಿ ಪವಾಡಗಳಿರ್ಲಿಲ್ಲ, ಆದ್ರೆ ಆತನಲ್ಲಿ ಕಳಂಕವಿಲ್ಲದ ಸತ್ಯ ಇತ್ತು, ಬೆರಗುಗೊಳಿಸೋ ಪ್ರಾಮಾಣಿಕತೆ ಇತ್ತು. ಅಂದ್ರೆ ಆತನ ಬದುಕೇ ಒಂದು ಸಾಕ್ಷಿಯಾಗಿತ್ತು ಅಂತೀರಾ? ಖಂಡಿತ. ಆತನ ಬದುಕು ಮತ್ತೆ ಮಾತುಗಳು ಒಂದಕ್ಕೊಂದು ಕರಾರುವಾಗಿ ಬೆಸೆದುಕೊಂಡಿದ್ವು. ಸತ್ಯಕ್ಕೆ ಯಾವತ್ತೂ ತನ್ನದೇ ಆದ ತೂಕ ಇರುತ್ತೆ. ಅದಕ್ಕೆ ಯಾವುದೇ ಪವಾಡಗಳ ಅಥವಾ ಅಲಂಕಾರಗಳ ಬೆಂಬಲ ಬೇಕಾಗಿಲ್ಲ. ಆಡಂಬರವಿಲ್ಲದ ಪ್ರಾಮಾಣಿಕವಾದ ಸತ್ಯದ ನುಡಿಗಳು ಜನರ ಹೃದಯದಲ್ಲಿ ಅಚಲವಾದ ವಿಶ್ವಾಸನ ಮೂಡಿಸಬಲ್ಲವು ಅನ್ನೋದಕ್ಕೆ ಆ ಘಟನೆಯೇ ಜೀವಂತ ಸಾಕ್ಷಿ. ವಾವ್! ಅಂದ್ರೆ ಸತ್ಯನ ಹೇಳೋಕೆ ನಾವು ಪವಾಡ ಪುರುಷರಾಗ್ಬೇಕಿಲ್ಲ. ನಮ್ಮ ಬದುಕು ಪ್ರಾಮಾಣಿಕವಾಗಿದ್ರೆ ಅದೇ ಇತರರಿಗೆ ಅತಿ ದೊಡ್ಡ ಸಾಕ್ಷಿಯಾಗುತ್ತೆ. ಹೌದು. ಲಂಟ್ ಪ್ರಬೋಧನೆಯ ಅಂತ್ಯದಲ್ಲಿ ಈ ವಾಕ್ಯಭಾಗನ ಆಯ್ಕೆ ಮಾಡಿರೋದ್ರ ಹಿಂದಿನ ರಹಸ್ಯನೂ ಇದೆ. ಮನುಷ್ಯ ಕೇವಲ ಒಣನಿಯಮಗಳಿಗೆ ಅಂಟಿಕೊಳ್ಳಬಾರದು. ಸತ್ಕಾರ್ಯಗಳ ಮೂಲಕ ನಂಬಿಕೆನ ಪ್ರಕಟಿಸ್ಬೇಕು. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಕಾಯ್ಬೇಕು. ಮತ್ತೆ ಅಂತಿಮವಾಗಿ ಯೋವಾನನಂತೆ ಯಾವುದೇ ಆಡಂಬರ ಇಲ್ದಿದ್ರೂ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಬದುಕಬೇಕು. ಎಕ್ಸಾಕ್ಟ್ಲಿ. ಅದೇ ಈ ಪ್ರಬೋಧನೆಯ ಮುಕ್ತಾಯದ ಸಂದೇಶ. ಅತ್ಯದ್ಭುತವಾದ ಪಯಣ ಇದು. ನಾವೀಗ ಈ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟದಲ್ಲಿದ್ದೀವಿ. ಈ ಇಡೀ ಚರ್ಚೆನ ನಾವು ಒಮ್ಮೆ ಹಿಂತಿರುಗಿ ನೋಡಿದ್ರೆ ಪಠ್ಯ ಎಲ್ಲಿಂದ ಆರಂಭವಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ರೋಮಾಂಚನಕಾರಿಯಾಗಿದೆ. ಹೌದು. ಕಲ್ಲು ತೂರುವ ಹಿಂಸಾತ್ಮಕ ದೃಶ್ಯದಿಂದ ಆರಂಭವಾಗಿ ಒಂದು ತಾರ್ಕಿಕ ವಾದವಾಗಿ ಬದಲಾಗಿ ಕೊನೆಗೆ ಜಾರ್ಡನ್ ನದಿಯ ದಡದಲ್ಲಿ ಶಾಂತಿಯುತವಾದ ವಿಶ್ವಾಸದ ನೆಲೆಯಲ್ಲಿ ಅಂತ್ಯವಾಗುತ್ತೆ. ಇದು ಕೇವಲ ಹಿಂಸೆಯಿಂದ ಶಾಂತಿಯೆಡೆಗೆ ಸಾಗೋ ಪಯಣ ಮಾತ್ರ ಅಲ್ಲ, ಕುರುಡುತನದಿಂದ ಅರಿವಿನೆಡೆಗೆ ಸಾಗೋ ಒಂದು ಸುಂದರ ರೂಪಕ. ನಿಜ. ಇದು ಕೇವಲ ಒಂದು ಧಾರ್ಮಿಕ ಪ್ರಬೋಧನೆಯಾಗಿ ಉಳಿಯದೆ ನಮ್ಮ ದೈನಂದಿನ ಜೀವನದ ಸವಾಲುಗಳಿಗೆ ಹೇಗೆ ಉತ್ತರ ನೀಡುತ್ತೆ ಅನ್ನೋದೇ ಇಲ್ಲಿನ ಬಹುದೊಡ್ಡ ಪಾಠ. ನಮ್ಮ ಮಾತುಗಳಿಗಿಂತ ನಮ್ಮ ಸತ್ಕಾರ್ಯಗಳು ಹೆಚ್ಚು ಮಾತಾಡೋ ಹಾಗೆ ಬದುಕೋದು ಇಂದಿನ ಜಗತ್ತಿಗೆ ಅತ್ಯಗತ್ಯವಾಗಿದೆ. ಖಂಡಿತ. ಈ ಆಳವಾದ ವಿಶ್ಲೇಷಣೆನ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ಆಲೋಚನೆನ ಇಲ್ಲಿ ಬಿಟ್ಟೋಗೋದು ಸೂಕ್ತ ಅನಿಸುತ್ತೆ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಕಲ್ಲು ಹಿಡಿದು ನಿಂತಿದ್ದ ಗುಂಪಿನ ಬಗ್ಗೆ ಮತ್ತೆ ಅವರ ಆಧ್ಯಾತ್ಮಿಕ ಕುರುಡುತನದ ಬಗ್ಗೆ ಮಾತಾಡ್ದಿವಲ್ವಾ? ಹೌದು. ಅವರು ಕೇವಲ ನಿಯಮಗಳಿಗೆ ಅಂಟಿಕೊಂಡಿದ್ರು. ಎಕ್ಸಾಕ್ಟ್ಲಿ. ಅವರು ಕಾನೂನಿನ ಅಕ್ಷರಗಳಿಗೆ, ತಮ್ಮದೇ ಆದ ನಿಯಮಗಳಿಗೆ ಎಷ್ಟು ಅಂಟಿಕೊಂಡಿದ್ರು ಅಂದ್ರೆ ಕಣ್ಣೆದುರೇ ನಡೀತಾ ಇದ್ದ ಅದ್ಭುತಗಳು, ಸಕಾರಾತ್ಮಕ ಕಾರ್ಯಗಳು ಅವರಿಗೆ ಕಾಣಲೇ ಇಲ್ಲ. ಇದನ್ನ ಇಂದಿನ ಆಧುನಿಕ ಬದುಕಿಗೆ ಅನ್ವಯಿಸಿ ನೋಡೋದು ಬಹಳ ಮುಖ್ಯ. ಇಂದಿನ ಜಗತ್ತಿಗೆ ಹೇಗೆ ಅನ್ವಯಿಸ್ತೀರಾ? ನೋಡಿ, ಇಂದು ನಾವು ಅತಿಯಾದ ಮಾಹಿತಿಯ, ಕಟ್ಟುನಿಟ್ಟಾದ ಸಿದ್ಧಾಂತಗಳ ಮತ್ತೆ ಕ್ಯಾನ್ಸಲ್ ಕಲ್ಚರ್ನಂತಹ ಪ್ರವೃತ್ತಿಗಳ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ನಾವು ಕೂಡ ನಮ್ಮದೇ ಆದ ಪೂರ್ವಗ್ರಹಗಳಿಗೆ ಬಲಿಯಾಗ್ತಾ ಇದ್ದೀವಾ? ಬೇರೆಯವರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಅವರು ನಮ್ಮ ಸಿದ್ಧಾಂತಕ್ಕೆ ಒಪ್ಪದಿದ್ರೆ ಅವ್ರನ್ನ ವಿರೋಧಿಸಕ್ಕೆ ನಾವು ಸದಾ ಕಲ್ಲು ಹಿಡಿದು ನಿಂತಿರ್ತೀವಾ? ಇದು ಬಹಳ ಆಳವಾದ ಪ್ರಶ್ನೆ. ಹೌದು. ನಿಯಮಗಳು ಮತ್ತೆ ಕಾಯ್ದೆಗಳು ನಮ್ಮ ಕಣ್ಣು ತೆರೆಸಬೇಕೇ ಹೊರತು ಕಣ್ಣೆದುರಿಗೆ ಇರೋ ಸಕಾರಾತ್ಮಕ ಸತ್ಯಗಳನ್ನ, ಮನುಷ್ಯತ್ವನ ಗುರುತಿಸಲಾಗದಂತೆ ನಮ್ಮನ್ನ ಕುರುಡರನ್ನಾಗಿಸಬಾರದು. ನಾವು ಕೇವಲ ನಮ್ಮದೇ ಆದ ನಂಬಿಕೆಯ ಪುಸ್ತಕ ಹಿಡ್ಕೊಂಡು ಕಣ್ಣು ಮುಂದಿರೋ ವಾಸ್ತವದ ಪವಾಡಗಳನ್ನ ಕಳೆದುಕೊಳ್ತಾ ಇದ್ದೀವಾ? ನಿಯಮಗಳ ಹೆಸರಿನಲ್ಲಿ ನಾವು ಮನುಷ್ಯತ್ವನ ಕಳ್ಕೊಳ್ಬಾರ್ದು ಅನ್ನೋ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕಿದೆ. ನಿಜಕ್ಕೂ ಅದ್ಭುತವಾದ ಆಲೋಚನೆ. ಸಮಾಜದ ನಿಯಮಗಳು ನಮ್ಮನ್ನ ಮುನ್ನಡೆಸಬೇಕು, ಆದ್ರೆ ಅವು ಇತರರ ಸತ್ಕಾರ್ಯಗಳನ್ನ ನಿರಾಕರಿಸೋ ಅಸ್ತ್ರಗಳಾಗ್ಬಾರ್ದು. ಹೌದು. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆನ ಇಲ್ಲಿಗೆ ನಿಲ್ಸೋಣ. ಕಣ್ಣು ತೆರೆದಿಟ್ಕೊಳ್ಳಿ, ಕಣ್ಣು ಮುಂದಿರೋ ಒಳ್ಳೆತನನ ಗುರುತಿಸೋ ಪ್ರಾಮಾಣಿಕತೆ ನಮ್ದಾಗ್ಲಿ. ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.